it is like only when it's I open this side. Slow. ಅಯ್ಯೋ 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 ವೈದ್ಯ ನಾರಾಯಣ ಹರಿ ಅಂತಾರೆ ಅಂತ ದೇವರಂತ ಡಾಕ್ಟರ್ ಆಗ್ಬಿಟ್ಟು ನೀವೇ ಏನಕ್ಕೆ ಈ ತರ ಧರಣಿ ಮಾಡ್ತಿದ್ದೀರಾ? ನೀವೇ ಈ ತರ ಮಾಡಿದ್ರೆ ನಮ್ಮಂತ ಬಡ ಪೇಷಂಟ್ಗಳನ್ನ ನೋಡ್ಕೊಳ್ಳೋರು ಯಾರು? ಏನಜ್ಜ ಈ ತರ ಮಾತಾಡ್ತೀರಾ? ನಿಮ್ಗೆ ಪೇಷಂಟ್ಸ್ಗಳ ಕಷ್ಟ ಅರ್ಥ ಆಗುತ್ತೆ. ನಮ್ ಕಷ್ಟ, ನಮ್ ಪರಿಸ್ಥಿತಿ, ನಮ್ ದುಡಿಮೆ, ಅದಕ್ಕೇನು ಬೆಲೆ ಇಲ್ವಾ? ಅದ್ ನಿಮಗೆ ಅರ್ಥ ಆಗುದಿಲ್ವಾ? ಅಲ್ಲಮ್ಮ, ನಮ್ಮ ಕಷ್ಟ ನಮ್ಮ ಮಕ್ಕಳನ್ನ, ನಮ್ಮ ತಂಗಿ ತಮ್ಮಂದ್ರನ್ನೆಲ್ಲ ಕರ್ಕೊಂಬಂದು ನೋಡ್ಕೊತೀವಿ. ಅವ್ರ ಆರೋಗ್ಯ ನೋಡ್ಕೊಳೋದೇನು? ನೀವು ಕಷ್ಟ ಕಷ್ಟ ಅಂತಿದ್ದೀರಾ, ಅದೇನು ಕಷ್ಟ ನಿಮ್ಮದು? ಅಲ್ಲ ಅಜ್ಜ, ಇಷ್ಟೊಂದು ಜನ ಇವರೆಲ್ಲ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ವಾ ಅಜ್ಜ? ಇಲ್ಲಪ್ಪ, ಎಲ್ಲರೂ ಅಜ್ಜನ ಕತೆ ಆಕಾಶ ನೋಡಿ ಯಾಕೆ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತಿಗೆ 3 ದಿವಸ ಆಯಿತು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜೂನಿಯರ್ ಡಾಕ್ಟರ್ಸ್ಗಳು ಕರ್ನಾಟಕ ರೆಸಿಡೆಂಟ್ ಡಾಕ್ಟರ್ ಅಸೋಸಿಯೇಷನ್ ಅನ್ನು ಒಂದೇ ಅಂಬ್ರೆಲಾದ ಕೆಳಗಡೆ ಅಹರ್ನಿಶಿಯಾಗಿ ಅನುವರ್ತವಾಗಿ ಶಾಂತಿಯುತವಾಗಿ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಇವತ್ತಿನವರೆಗೂ ಏನು ಸ್ಪಂದನೆ ಬಂದಿಲ್ಲ. ನೀವೇ ನೋಡಿದ್ರಲ್ಲ, ಇಷ್ಟು ಸ್ಟ್ರೈಕನ್ನು ಮಾಡಿದ್ರು, ಇಷ್ಟು ಧರಣಿಯನ್ನು ಮಾಡಿದ್ರು. ನಮ್ಮ ಅಜ್ಜ ಬಂದಿದ್ನಲ್ಲ, ಅವನಂತವ್ರಿಗೆ ನಾವು ಯಾಕೆ ಧರಣಿ ಕೂತಿದ್ದೀವಿ, ನಮ್ಮ ಸಮಸ್ಯೆ ಏನು, ನಾವು ಗೌರ್ಮೆಂಟನ್ನು ಏನು ಬೇಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಅದೇ ಈ ವೈದ್ಯರುಗಳ ಪ್ರಾಬ್ಲಮ್. ನೀವೇ ನೋಡಿದಿರಲ್ಲ, ವೈದ್ಯಕೀಯ ವಿದ್ಯಾಭ್ಯಾಸ ಅಂದರೆ ಅಷ್ಟು ಸುಲಭ ಅಲ್ಲ. ಕೆಲವೊಬ್ಬರು ಕೂಸು ಹುಟ್ಟಬೇಕಾದ್ರೆ ಮುಂಚೆನೇ ನನ್ನ ಮಗನ ಅಥವಾ ಮಗಳನ್ನ ಡಾಕ್ಟ್ರ್ ಮಾಡ್ತೀನಿ ಅಂದಿರ್ತಾರೆ. ಆವಾಗಲಿಂದ ಆ ಮಗುಗೆ ಪ್ರೆಷರ್ ಇರುತ್ತೆ. ಇನ್ನು ಕೆಲವರು ಹೈಸ್ಕೂಲ್ನಲ್ಲೋ ಮತ್ತು ಕೆಲವರು PUCನಲ್ಲೋ ನಾನು ವೈದ್ಯನಾಗ್ತೀನಿ, ಸಾಧನೆ ಮಾಡ್ತೀನಿ ಅಂದ್ಕೊಂಡಿರ್ತಾರೆ. ಹಾಗಾಗಿ ಈ ವೈದ್ಯರ ಹೋರಾಟ, ಅವರ ಸಾಧನೆ ಶುರುವಾಗೋದು ಬಹಳ ಹಿಂದೆ. ಅದಕ್ಕೋಸ್ಕರನೇ ಈ ಜನರಿಗೆ ಯಾರ್ಯಾರಿಗೆ ಗೊತ್ತಿಲ್ಲ, ನಾವು ಯಾಕೆ ಹೋರಾಟ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಅವ್ರಿಗೆಲ್ಲರಿಗೂ ಅರಿವು ಮೂಡಿಸ್ಬೇಕು, ಅವರೆಲ್ಲರನ್ನೂ ನಾವು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ವೈದ್ಯಕೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ತಲುಪೋ ಹಾಗೆ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ನೋಡೋಣ ಅವ್ರ ಸಮಸ್ಯೆ ಏನೇನಿದೆ. ಅವರು ನಿಜವಾಗಲೂ ಆ ಸಂಬಳದ ಹೆಚ್ಚಳವನ್ನು ಕೇಳ್ತಿದ್ದಾರಲ್ಲ ಗೌರ್ಮೆಂಟನ್ನು, ಅದು ನ್ಯಾಯಸಮ್ಮತವೋ ಅಥವಾ ನ್ಯಾಯಸಮ್ಮತ ಅಲ್ವೋ, ಅವರು ಸುಮ್ಮನೆ ಮಾಡ್ತಿದ್ದಾರೋ ನೋಡ್ಕೊಂಬರೋಣ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಇವತ್ತು ಇಷ್ಟೇ ಜನ ಬೇರೆಯವರಲ್ಲಿ ಹುಡುಗರು? ಕುತ್ಕೊಳ್ಳಿ. ಇವತ್ತು ಮ್ಯಾಥಮೆಟಿಕ್ಸ್ ಪಾಠ ಮಾಡೋಣ. A plus B whole square. A square plus B square plus 2AB. ಏನಿದು ಟೈಮ್ ಎಷ್ಟು? ಸರ್ ನಮ್ಮಮ್ಮ ಇವಾಗ ಎದ್ದಾಳ್ಸಿದ್ದು. ಏನಮ್ಮ ಇಷ್ಟು ಲೇಟಾಗಿ ಬಂದ್ರೆ ಏನ್ ಕತೆ? ಬನ್ನಿ ಕುತ್ಕೊಳ್ಳಿ. ಸರ್ ಇವತ್ತು ಬರೋದಾ ಹೋಗೋದಾ ಸರ್? ಬರಪ್ಪ ನೀನು ಬಾ. A minus B whole square. A square plus B square. ಏನಂತ ಗಲಾಟಿ? ಕಪಿ ತಾನ್ ಕೆಡದಲ್ದೆ ವನ ಎಲ್ಲ ಕೆಡ್ಸತ್ತೆ. ಓದ ಮಕ್ಕಳಿಗೆ ಯಾಕಪ್ಪ ಹಾಳು ಮಾಡ್ತೀರಾ? A square minus B square. ನೋಡಿ, ಇಲ್ಲೇ ಶುರುವಾಯ್ತು ನೋಡಿ ನಮ್ಮ ಹುಡುಗರ ಹೋರಾಟ. ಇಲ್ಲಿ ಕೂತಿದಾರಲ್ಲ 4 ಜನ ಮುಂದೆ, 9 ಗಂಟೆ ಕ್ಲಾಸ್ ಇದ್ದರೆ 8:15 ಬಂದು ನೋಟ್ಸ್ ಬರ್ಕೊಳ್ಳೋದು, ಹೋಮ್ವರ್ಕ್ ಮಾಡಿ ಸರ್ಗೆ ತೋರಿಸೋದು, ಸಲಾಮ್ ಹೊಡೆಯೋದು. ಇವರೇ ಮುಂದೆ ಬಂದು CET ಎಕ್ಸಾಮಲ್ಲಿ ಟಾಪರ್ಸ್ ಆಗಿ ಗೌರ್ಮೆಂಟ್ ಮೆಡಿಕಲ್ ಸ್ಕೂಲಿಗೆ ಅವ್ರು ಹಿಂಗಡೆ ಕೂತಿದಾರಲ್ಲ ಓದ್ಲಗಳು, ಅವರು ಏನು ಕಡಿಮೆ ಸಾಧನೆ ಮಾಡಿಲ್ಲ. ಅವರು ರ್ಯಾಂಕ್ ತಗೊಂಡ್ರು. ನಂದು ನಿಮ್ಮದು ಫೋನ್ ನಂಬರ್ಗಳ ಥರ 4 ಡಿಜಿಟು 5 ಡಿಜಿಟು. ಅವರು ಸೇರ್ಕೊಂಡ್ರು ಮೆಡಿಕಲ್ ಸ್ಕೂಲ್ ಅಲ್ಲ, ಬೇರೆ ಇನ್ಯಾವುದೋ ಪ್ರೊಫೆಷನಲ್ ಎಜುಕೇಷನನ್ನು. ಇಲ್ಲಿ ಶುರುವಾಗುತ್ತೆ ನೋಡಿ ನಮ್ಮ ಹುಡುಗರ ಹೋರಾಟ. ನನ್ನ ಮಗಳನ್ನು ಮೆಡಿಕಲ್ ಸ್ಕೂಲಿಗೆ ಸೇರಿಸಿದ ತಕ್ಷಣ ಅದೇನು ಸಂಭ್ರಮ, ಅದೇನು ಉಲ್ಲಾಸ, ಸ್ವೀಟ್ ಹಂಚೋದೇನು, ಊರಿಗೆ ಹೇಳೋದೇನು, ನನ್ನ ಮಗನೋ ವೈದ್ಯನಾಗಿ ಬರ್ತಾನೆ, ಜನರ ಸೇವೆ ಮಾಡ್ತಾನೆ, ಎಲ್ಲರಿಗೂ ಉಪಕಾರ ಮಾಡ್ತಾನೆ ಅಂತ. ಆ ತಂದೆ ತಾಯಿಗಳ ಸಂಭ್ರಮವನ್ನು ನಿಮ್ಮ ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಅನುಭವಿಸ್ಬೇಕು. ಇಲ್ಲೊಂದು ತಂದೆ ತಾಯಿ ಇದ್ದಾರೆ ನೋಡಿ, ಎಷ್ಟು ಸಂಭ್ರಮ ಪಡ್ತಿದ್ದಾರೆ ತನ್ನ ಮಗಳನ್ನ ಸ್ಕೂಲಿಗೆ ಸೇರ್ತಿದ್ದೀನಿ ಅಂತ. ನೋಡ್ಕೊಂಬರೋಣ ಬಾ ಮಗಳೇ,
ಹಂಗೂ ಹಿಂಗೆ ಓದ್ಬಿಟ್ಟು PUC ಒಳ್ಳೆ ರ್ಯಾಂಕ್ ತೊಗೊಂಡಿದ್ಯಾ, ಈಗ ಮೆಡಿಕಲ್ ಕಾಲೇಜ್ಗೆ ಹೋಗ್ತಿದ್ಯಾ, ಮುಂದೆ ಇದೇ ಥರ ಓದ್ಕೋಬೇಕಮ್ಮ. ಹಿಂಗೆ ಓದ್ಕೊಂಡು ನಮ್ಮ ಹಳ್ಳಿ ಜನರ ಸೇವೆ ಎಲ್ಲ ಮಾಡ್ಕೊತ ನಂಗೆ ಒಳ್ಳೆ ಹೆಸರು ತಂದು ಕೊಡ್ಬೇಕು, ಆಯಿತಾ? ಆಯ್ತು ಅಪ್ಪ, ನಿಮ್ಮ ಆಸೆ ಕನಸುಗಳನ್ನ ನಾನು ಈಡೇರಿಸ್ತೀನಿ. ನಂಗೆ ಆಶೀರ್ವಾದ ಮಾಡಿ. ಮಗಳು ಮಹಾನ್ ಸಾಧಕಿ. ತಾನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು. ಮೆಡಿಕಲ್ ಸ್ಕೂಲ್ ಸೇರಿದ್ಲು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಚೆನ್ನಾಗಿ ಓದಿ ಮೆರಿಟ್ ತೊಗೊಂಡು ಪಾಸ್ ಆದ್ಲು. ಆಗಲೂ ರಾತ್ರಿ ಅಂದೆ ಪುಸ್ತಕದ ಜೊತೆನೇ ಇದ್ದು ಬದುಕಿದ್ಲು. ಆಮೇಲೆ ಫೈನಲ್ ಇಯರ್ MBBSನ ಸೇರ್ಕೊಂಡು ಅದೇ ರೀತಿ ಆ ಲಾಸ್ಟ್ ಬೇಚಲ್ಲಿ ಇದ್ರಲ್ಲ 4 ಜನ, ನೆನಪಿದೆ ತಾನೆ? ಅವರು ಸೇರಿದ್ರು ಪ್ರೊಫೆಷನಲ್ ಎಜುಕೇಶನ್. ಮಜಾ ಮಾಡಿದ್ರು, ಓಟ್ಲಾ ಹೋದ್ರು, ಡೇಟಿಂಗ್ ಹೋದ್ರು, ಪಾರ್ಟಿ ಮಾಡಿದ್ರು, ಅವರು ಸೆಟ್ಲ್ ಆದರು. ಆದರೆ ಈ 4 ವರ್ಷದ ಅವಧಿಯಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ಆಗಿರುತ್ತೆ. ನೋಡ್ಕೊಂಬರೋಣ ಬನ್ನಿ, ಅವ್ರು ಹೆಂಗೆ ಬದುಕ್ತಿದ್ದಾರೆ, ಇವ್ರು ಹೆಂಗೆ ಬದುಕ್ತಿದ್ದಾರೆ ಅಂತ ಅಲ್ಲೇ ಹೋಗೋಣ. ಇಲ್ಲಿ ನೋಡಿ. ಅರೆ ಯಾರು ಓದಿ ಸಾಕಾಯ್ತು, ಸ್ವಲ್ಪ ಚಾ ಕುಡಿದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣಲ್ಲ. 2/3 KT. ಈಗ ಅರ್ಥನೇ ಆಗಿಲ್ಲ ನನಗೆ. ಸ್ವಲ್ಪ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಆಪ್ರೇಷನ್? ಬೆಲೆಯಿಂದ ಚೆನ್ನಾಗಿ ಕೊಡ್ತಾರಲ್ಲ. ಅಯ್ಯೋ ನಾ SRP ಅಷ್ಟೇ ಓದಿದೆ, ಸ್ವಲ್ಪ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ. ಒಂದು ಚಾಯ್ ತಗೊಳ್ಳಿ ಫಸ್ಟ್. ಅಬ್ಬಾ, ಲೈಬ್ರರಿಲಿ ಓದ್ತಾರೆ, ರೀಡಿಂಗ್ ರೂಮಲ್ಲಿ ಓದ್ತಾರೆ, ರೂಮಲ್ಲಿ ಓದ್ತಾರೆ. ಇಲ್ಲಿ ನೋಡಿ, ಟೀ ಕುಡಿಯೋಕ್ಕೆ ಬಂದಾಗ ಇಲ್ಲೂ ಪುರ್ಸೊತ್ತಿಲ್ಲ, ಇಲ್ಲೂ ಓದೋದೆ. ಇದು ನಮ್ಮ ಹುಡುಗರ ಕತೆ. ಈ ಕಡೆ ನಮ್ಮ ಇನ್ನೊಂದು ಹುಡುಗರಿದ್ದಾರೆ, ನೋಡೋಣ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಿಂಗಿದ್ಯಾ? ನಾನು ನೋಡಿ ಹಿಂಗಿದ್ದೀನಿ. ಎಲ್ಲಿದ್ಯಾ ನೀನ? ಇನ್ಫೋಸಿಸ್ ಆಯ್ತು ನಂಗೆ. ನಾನು IBM ಅಲ್ಲಿ ಇದ್ದೀನಿ. ಎಷ್ಟು ನಿಂಗೆ? ನಿಂದೆಷ್ಟು ಹೇಳು ಮೊದ್ಲ? 7 ಲಕ್ಷ. ನಾನು 8.5. ಮುಂದಿನ ತಿಂಗಳೇ ನನ್ ಮದ್ವೆ ಕಂಡ್ರು. ಎಲ್ಲರೂ 3 ದಿನದ ಮುಂಚೆನೆ ಬರ್ಬೇಕು. ಬರ್ತೀವಿ, ಪಾರ್ಟಿ ಮಾಡಿಸ್ತೀಯಾ? ಎಲ್ಲ ರೆಡಿ ಐತಿ ಎಲ್ಲ. ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಪೋಸ್ಟಿಂಗ್ ಮೇಲೆ, ಹೋಗೋಣ. ನೀನು ಅಮೆರಿಕಾಗ ಹೋಗ್ತಾ ಇದೀಯಾ, ನಾನು ಮುಂದಿನ ತಿಂಗಳ ಮದ್ವೆ ಆದ್ಮೇಲೆ ವರ್ಲ್ಡ್ ಟೂರೇ ಹೋಗ್ತಾ ಇದೀನಿ. ಈ ಕಡೆ ನೋಡಿ, ಹೈಕ್ ಅಂತೆ, ಸ್ಯಾಲ್ರಿ ಅಂತೆ, ಇನ್ನೊಬ್ರು ಆನ್ ಸೈಟು, ಮತ್ತೊಬ್ರು ಮದುವೆ, ವರ್ಲ್ಡ್ ಟೂರು. ಎಂಥ ವಿಪರ್ಯಾಸ ನೋಡಿ. ಒಟ್ಟಿಗೆ ಸ್ಕೂಲ್ ಸೇರಿದವರು ಈ ಥರ ಒಂಥರ, ಇಲ್ಲೊಂಥರ. ನಮ್ಮ ಹುಡುಗರು ಓದಿದ್ರಿ, 1 ವರ್ಷ ಓದಿದ್ರು, ಇನ್ನು ಕೆಲವ್ರು 2 ವರ್ಷ ಕೂತ್ಕೊಂಡು ಓದಿದ್ರು. ಇಂಟರ್ನ್ಶಿಪ್ ಪಾಸ್ ಆದಮೇಲೆ ಇದೆಲ್ಲ ಸಾಧನೆ ಮಾಡಿದ್ರು. ಕೆಲವೊಬ್ಬರಿಗೆ 3 ವರ್ಷ ಆದರೂ ಅವ್ರಿಗೆ ಬೇಕಾಗಿದ್ದ ಸೀಟ್ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗತ್ತೆ, ಜೀವನ ಇರೋದೇ ಹಾಗೆ. ಆಮೇಲೆ ಕಷ್ಟಪಟ್ಟು ಎದ್ನೋ ಬಿದ್ದೋ ಅಂದ್ಕೊಂಡು ಏನೋ ಸೀಟ್ ತೊಗೊಳಕ್ಕೆ ಹೋರಾಡ್ತಿದ್ದಾರೆ. ಅದ್ರ ಮಧ್ಯ ಅವ್ರ ಅಪ್ಪ ಅಮ್ಮಂದ್ರ ಮಧ್ಯೆ ಏನಾಗುತ್ತೆ, ಅವ್ರ ಸಂಘರ್ಷಗಳು ಏನಾಗುತ್ತೆ, ಅವ್ರ ಸಂಕಷ್ಟಗಳು ಏನಿರುತ್ತೆ ಆ ಪ್ಯಾರಾಸೈಟ್ ಲೈಫ್ನಲ್ಲಿ ಅಂತ ನೋಡ್ಕೊಂಬರೋಣ. ಹಲೋ. ಹಲೋ ಅಪ್ಪ. ಹೇಗಿದೆ ಮಗಳೇ? ಆರಾಮಿದ್ದೀನಪ್ಪ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓದೆಲ್ಲ ಹೇಗೆ ನಡೀತಿದೆ? ಓದಾ, ಮುಂದಿನ ತಿಂಗಳು PGIಯಲ್ಲಿ ಎಕ್ಸಾಮ್ ಇದೆ ಅಪ್ಪ. ಎಕ್ಸಾಮ್ಗೆ ದುಡ್ಡು ಕಟ್ಟೋಕ್ಕೆ 10,000 ಬೇಕಾಗುತ್ತೆ. ಎಕ್ಸಾಮ್ ಫೀಸ್ ಕಟ್ಟಬೇಕು, ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ದುಡ್ಡು ಬೇಕು, ಓಡಾಡಬೇಕು. ತುಂಬ ಕಷ್ಟ ಇದೆ ಅಪ್ಪ, 10,000 ಬೇಕಾಗುತ್ತೆ. ಅಲ್ಲ ಮಗಳೇ, ಆಲ್ರೆಡಿ 4 ವರ್ಷ ಕಷ್ಟಪಟ್ಟು ನಿಂಗೆ ಓದಿಸಿದ್ದೀನಿ. ಇಂಟರ್ನ್ಶಿಪ್ ಮುಗಿಸಿದ್ಯಾ, ಗ್ರ್ಯಾಜುಯೇಟ್ ಆಗಿದೆಯಾ, ಇನ್ನು ಎಷ್ಟು ವರ್ಷ ಅಂತ ಓದ್ಸೋಕ್ಕಾಗುತ್ತೆ? ಇನ್ನು ಮುಂದೆ ನಿನ್ನ ಮದುವೆ ಬೇರೆ ಮಾಡಬೇಕು. ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋದು ಯಾವಾಗ? ಅಪ್ಪ ಇದೊಂದೇ ಸಲ ಅಪ್ಪ, ಇದೇ ಸಲ ಸೀಟ್ ತಗೋತೀನಿ ನಾನು. ಅಲ್ಲ ಮಗಳೇ, ಈಗ 3-4 ವರ್ಷದಿಂದ ಇದೇ ಹೇಳ್ತಿದ್ಯಾ, ಇನ್ನು ಎಷ್ಟು ವರ್ಷ ಅಂತ? ಅಪ್ಪಗೆ ದುಡಿಮೆ ಯೋಚನೆ, ಮಗಳು ಮದುವೆ ಮಾಡೋ ಯೋಚನೆ. ಆದರೆ ನಮ್ಮ ಹುಡುಗರಿಗೆ ಒಳ್ಳೆ ಸೀಟ್ ತಗೋಬೇಕು, ಅದೇನೋ ಅಂತಾರಲ್ಲ ಲೈಫಲ್ಲಿ ಸೆಟ್ಲ್ ಆಗೋದು, ಆ ಸೆಟ್ಲ್ ಆಗೋ ಯೋಚನೆ. ಓದಿದ್ರು, ಗುಡ್ಡೆ ಹಾಕಿ ಕಡ್ದು ಹಾಕಿ 1, 2, 3 ವರ್ಷ ಆದಮೇಲೆ ಅಳದದ್ದೋ ಉಳಿದದ್ದೋ ಸಿಕ್ಕಿದ್ದೋ ಸಿಗದೇ ಇದ್ದಿದ್ದೋ ಯಾವುದೋ ಒಂದು PG ಸೀಟ್ ತೊಗೊಂಡು ಸೆಟ್ಲ್ ಆಗ್ತೀನಿ ಅಂತ ಹೋದ್ರು. ಎಲ್ಲರೂ ತಮ್ಮ ಸೆಕೆಂಡ್ ಇನ್ನಿಂಗ್ ಶುರು ಮಾಡಬೇಕು ಅಂತ ಮೆಡಿಕಲ್ ಸ್ಕೂಲ್ಗೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಮತ್ತೊಂದು ಸರಿ ಸೇರಿಕೊಂಡ್ರು. ಆ ಸೆಕೆಂಡ್ ಇನ್ನಿಂಗ್ಸ್ ಲೈಫು ಹೆಂಗಿದೆ ಅಂತ ನೋಡೋಣ. ಈ ಗಡಿಯಾರ ನೋಡಿದ್ರೆ ಒಂದೊಂದ್ಸರಿ ನೆನಪಾಗುತ್ತೆ. ಯಾವಾಗಲೂ 1 ಸೆಕೆಂಡು ರೆಸ್ಟ್ ಇಲ್ಲದೆ ಅನ್ವರ್ಥವಾಗಿ ಟಿಕ್ 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 ಅಂತ ನಡೀತಾ ಇರುತ್ತೆ. ಅದಕ್ಕೆ ರೆಸ್ಟೇ ಇಲ್ಲ. ಅಟ್ಲೀಸ್ಟ್ ಈ ಗಡಿಯಾರಕ್ಕೆ ಬ್ಯಾಟ್ರಿ ಡ್ರೈನ್ ಆದಾಗ ಹೊಸ ಬ್ಯಾಟ್ರಿ ರೀಫಿಲ್ ಮಾಡೋಲ್ಲವರೆಗಾದರೂ ಸ್ವಲ್ಪ ಟೈಮ್ ಇರುತ್ತೆ ರೆಸ್ಟ್ ಮಾಡೋದಕ್ಕೆ. ಆದರೆ ಇಲ್ಲಿ ನಮ್ಮ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇದ್ದಾರಲ್ಲ ಜನ, ಇವ್ರಿಗೆ ಅದೂ ಇಲ್ಲ. ಬ್ಯಾಟ್ರಿ ಫುಲ್ ಡ್ರೈನ್ ಔಟ್ ಆದರೂ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿಕೊಂಡು ಹಗಲು ರಾತ್ರಿ ಅಂತಿದ್ರೆ 36 ಏನು ಮಾಡೋಕ್ಕಾಗತ್ರಿ? ಅವ್ರು ಪಡ್ಕೊಂಡ್ಬಂದಿದ್ದಂತೀರಾ? ಇಲ್ಲಿದ್ದಾರೆ ನೋಡಿ, ಆ ಫಸ್ಟ್ ಬೆಂಚಲ್ಲ ಮೂಲೆಯಲ್ಲಿ ಕೂತಿದ್ನಲ್ಲ ಹುಡುಗ, ಅವನು ಒಂದು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದಾನೆ. ಅಲ್ಲೇನೋ ಮಾಡ್ತಿದ್ದಾನೆ, ನೋಡೋಣ. Monday morning 8 AM. ये कहाँ ले लिया मैंने?
सुबह से लेकर शाम तक, शाम से लेकर रात तक 10 कैजुअलिटी एडमिशन, 15 रेगुलर एडमिशंस, 10 कैनुला हाँकना डालना और आने का भी समय नहीं, होने का भी समय नहीं। इस कंडीशन में कैसे क्या करने का है? चलो कोई नहीं, कम से कम कुछ खा लूँ। ब्रश छोड़ो यार, कुछ खा लूँ पहले। फोन ಸಿಸ್ಟರ್, ಹಲೋ ಸಿಸ್ಟರ್. ಹಾಂ ಸಿಸ್ಟರ್, ಹೇಳಿ ಸಿಸ್ಟರ್. ಏನು ಸೀರಿಯಸ್ ಇದ್ದಾರೆ ಸರ್? ಆಯಿತು ಸಿಸ್ಟರ್, ಬಂದೆ ನೀವು ಕ್ಯಾನೆಲ್ಲ ಹಚ್ಚಿರಿ ಸಿಸ್ಟರ್, ಬಂದೆ, ಒಂದು ನಿಮಿಷ. ये खाना भी गया, पिछले 2 दिन से खाने का क्या, कभी एक टाइम खाया, कभी आधा टाइम खाया, कभी तो वो भी नहीं. अब ये लो एक नया परेशानी, अब एक नया पेशेंट आता हूँ, देखिए. ಪಾಪ ತಿನ್ಕೊಂಡು ಬರ್ತೀನಿ, ನಿದ್ದೆ ಅಂತೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹೊಟ್ಟೆಗಾದ್ರೂ ಹಾಕೊಂಬರೋಣ ಅಂತ ಮೆಸ್ಸಿಗೆ ಬಂದ. ಆವಾಗಲೇ ಯಮನ್ ಕಾಲ್ ಬಂತು. ಏನು ಮಾಡೋಕ್ಕಾಗತ್ತೆ? ಮಂಡೇ ನೈಟ್ 8 PM. ಅದೇ ಸೋಮವಾರ, ಅದೇ 8 ಗಂಟೆ, ಅದೇ ಗಡಿಯಾರ, ಅದೇ ಹುಡುಗ, ಅದೇ ಕ್ಯಾಶುವಲ್ಟಿ. ಆದರೆ ಬೆಳಿಗ್ಗೆ ಅಲ್ಲ, ರಾತ್ರಿ. ಡ್ಯೂಟಿಗೆ ಬಂದು 36 ಗಂಟೆ ಆಯಿತು. ನಿದ್ದೆ, ಊಟ, ಸ್ನಾನ, ತಿಂಡಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಇವನಿಗೇನು ಪೇಷಂಟ್ ನೋಡು, ರಿಸಸ್ಟೇಟ್ ಮಾಡು, ಡ್ರೆಸ್ಸಿಂಗ್ ಮಾಡು, OT ಮಾಡು, ಇದನ್ನು ಬಿಟ್ಟು ಇವನ ಕಡೆ ನೋಡೋರು ಯಾರಿದ್ದಾರೆ? ಹೋಗಲಿ ಬಿಡಿ, 36 ಗಂಟೆಯಿಂದ ಏನೋ ಕೆಲಸ ಮಾಡ್ತಿದ್ದಾನೆ. ಈಗಲಾದರೂ ರಾತ್ರಿ 8 ಗಂಟೆ ಆಯಿತು, ರೂಮ್ಗೆ ಹೋಗ್ತಾನೆ ನೋಡೋಣ. 36 ಗಂಟೆ ಆಯ್ತು ಸರ್, ಊಟ ಕೂಡ ಮಾಡಿಲ್ಲ, ಮುಖ ಕೂಡ ತೊಳೆದಿಲ್ಲ, ತಲೆ ಸಿಡಿತಾ ಇದೆ. ಇವಾಗಾದ್ರೂ ಊಟ ಮಾಡೋಣ. ನೋಡ್ತೀನಿ ಏನಾಗಿದೆ. ಅವ್ರ ಕೈಲಿ ಆಗಲ್ಲ, KMCಗೆ ಹೋಗಿ ಎಲ್ಲ ಬದುಕ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಏನೆಲ್ಲ ಮಾಡೋದು, ಮಗನ ಬದುಕ್ಸ್ಬಿಡಿ. सिस्टर चलाई डोपामिन. ಪೇಷಂಟ್ ಕಡೆಯವ್ರು ಯಾರು? ನೋಡಿ, ಪೇಷಂಟ್ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ, ರಕ್ತ ತುಂಬ ಹೋಗಿದೆ, ನಾಡಿ ಮಿಡಿತ ಕೂಡ ಸಿಗ್ತಾ ಇಲ್ಲ, ಆಮೇಲೆ ಎದೆ ಬಡಿತ ಕೂಡ ನಿಧಾನ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಆದರೆ ಪೇಷಂಟ್ನ ಉಳಿಸ್ಕೊಡೋ ಯಾವ ನಾವು ಯಾವ ಪೇಷಂಟ್ ಕೂಡ ನೆಗ್ಲೆಕ್ಟ್ ಮಾಡಲ್ಲ, ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಪ್ರಾಣಕ್ಕೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಜೀವಂತ ಬೇಕೇ ಬೇಕು ನಮಗೆ. ನಾನು MLA ಕಡೆ ಫೋನ್ ಮಾಡ್ತೀನಿ, MP ಕಡೆ ಫೋನ್ ಮಾಡ್ತೀನಿ. ಗಲಾಟಿನ ಯಾರು ಮಾಡ್ತಾರೆ? ಬಹಳ ಸೀರಿಯಸ್ ಅಂತ ಇದ್ದಾರೆ, ಈಗ ಬಚ್ಕೊಳ್ಲಿಕ್ಕೆ ಆಗಿಲ್ಲ. ನೋಡಿದ್ರಲ್ಲ, ನೀವೇ ನೋಡಿದ್ರಲ್ಲ, ರಾತ್ರಿ ಹಗಲು ಅಂದೆ ತನ್ನ ವೈಯಕ್ತಿಕ ವಿಚಾರಗಳನ್ನೆಲ್ಲ ಬಿಟ್ಟು ಪೇಷಂಟು ಸರ್ವಿಸು ಅಂತ ರಾತ್ರಿ ಹಗಲಂತ ಕೆಲಸ ಮಾಡಿದ ನಮ್ಮ ಹುಡುಗ ಏನಾದ ಅಂತ. ಇದು ಇಲ್ಲಿ ಮಾತ್ರ ಅಲ್ಲ ರೀ, ಪ್ರತಿ ದಿವಸ ಪ್ರತಿ ಕ್ಷಣ ನಡೀತಿರುವಂಥ ಘಟನೆ. ಭಾರತದಾದ್ಯಂತ ಎಲ್ಲೇ ಹೋಗಿ ದಿವಸಕ್ಕೆ ಒಂದು ಕಡೆ ಎಲ್ಲ ಒಂದು ಕಡೆ ಡಾಕ್ಟ್ರನ್ನ ಹೊಡೆಯೋದು, ಡ್ಯೂಟಿ ಮೇಲಿರೋ ಜೂನಿಯರ್ ಡಾಕ್ಟ್ರಿಗೆ ಹೆದರಿಸೋದು, MLA ಫೋನ್ ಮಾಡಿಸೋದು, MP ಫೋನ್ ಮಾಡಿಸೋದು, ಟಾರ್ಚರ್ ಕೊಡೋದು, ಇದು ಯಾವುದೂ ನಮ್ಮ ದೇಶಕ್ಕೆ ಹೊಸ್ತಲ್ಲ. ಈ ಹೋರಾಟಗಳನ್ನು ಮಾಡ್ತಾನೆ ವೈದ್ಯಕೀಯ ರಂಗ, ವೈದ್ಯರೆಲ್ಲ ಬಹಳ ಬೇಸತ್ತು ಹೋಗಿದ್ದಾರೆ. ಇದ್ರ ಮಧ್ಯ ತಮ್ಮ ಮಾಡಿದ ಕೆಲಸಕ್ಕೆ ಕೇಳ್ತಿರುವಂತಹ ಒಂದು ಗೌರವಾನ್ವಿತ ಸಂಭಾವನೆಯನ್ನು ಕೇಳೋದು ತಪ್ಪು ಅಂತ ನೀವು ಹೇಳ್ತೀರಾ? ಸ್ನೇಹಿತರೆ, ಈ ಒಂದು ಚಿಕ್ಕ ನಾಟಕವನ್ನು ನೋಡಿದ್ರಿ, ಈಗ ನಿಮಗೇನು ಅನಿಸ್ತಿದೆ? ತಾವು ಮಾಡಿರೋ ಕೆಲಸಕ್ಕೆ ಸಂಭಾವನೆಯನ್ನು ಕೇಳೋತ್ತಪ್ಪ? ತಾವು ಮಾಡಿರೋ ಕೆಲಸಕ್ಕೆ ಗೌರವಯುತವಾಗಿ ದುಡ್ಡು ಕೊಡಿ ಅಂತ ಕೇಳೋತ್ತಪ್ಪ?
16 ವರ್ಷಗಳ ಕಾಲ ಅಹರ್ನಿಶಿಯಾಗಿ ಓದಿ ತಮ್ಮ ಸಾಧನೆ ಮಾಡಬೇಕು, ಜನಕ್ಕೆ ಸೇವೆ ಮಾಡಬೇಕು ಅಂತ MBBS, MD, MS, MCH ಇನ್ನೇನೇನೇನು ಇದೆಲ್ಲ ಮಾಡಿಕೊಂಡು ನಿಮ್ಮ ಬುಡಕ್ಕೆ ಬಂದಾಗ ಏನು ಮರ್ಯಾದೆ ಕೊಡ್ತಿದ್ದಾರೆ? ಸರ್ಕಾರಕ್ಕೆ ತಮ್ಮ ಗೌರವಾನ್ವಿತ ಸಂಭಾವನೆಗಾಗಿ ಕೇಳಿದಾಗ ಏನು ಉತ್ತರ ಕೊಟ್ಟರು? 1.5 ವರ್ಷಗಳ ಕಾಲದಿಂದ ಕರ್ನಾಟಕದಾದ್ಯಂತ ಎಲ್ಲ ಜೂನಿಯರ್ ಡಾಕ್ಟರ್ಸ್ಗಳು ಶಾಂತಿಯುತವಾಗಿ ಸತ್ಯಾಗ್ರಹವನ್ನು ಮಾಡಿದ್ರು, ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ರು. ಆದರೂ ನಮ್ಮ ಸರ್ಕಾರ ಕಣ್ತೆರಲಿಲ್ಲ. ಅದಕ್ಕೋಸ್ಕರನೇ ಇವತ್ತಿಗೆ 3 ದಿವಸದಿಂದ ರಾಜ್ಯಾದ್ಯಂತ ಕರ್ನಾಟಕ ರೆಸಿಡೆಂಟ್ ಡಾಕ್ಟರ್ ಅಸೋಸಿಯೇಷನ್ ಅನ್ನು ಒಂದು ಅಂಬ್ರೆಲಾದ ಕೆಳಗಡೆ ಎಲ್ಲ ಡಾಕ್ಟರ್ಗಳು ಒಟ್ಟಾಗಿದ್ದಾರೆ. ತಾವು ಮಾಡ್ತಿರುವಂತಹ ಕೆಲಸಕ್ಕೆ ಸಂಬಳ ಕೊಡಿ, ನಮಗಿನ್ನು ಹೆಚ್ಚೇನು ಬೇಡ, ನಮಗೂ ಮನೆ ಇದೆ, ನಮಗೂ ಸಂಸಾರಗಳಿದೆ, ನಮಗೂ ಅಪ್ಪ ಅಮ್ಮ ಇದ್ದಾರೆ, ನಮಗೂ ಸಾಮಾಜಿಕ ಜವಾಬ್ದಾರಿಗಳಿದೆ. ಅದನ್ನೆಲ್ಲ ಮಾಡೋದಕ್ಕೆ ನಾವೀಗ ಪಡಿತಿರುವಂತಹ 25,000 ಸಂಬಳ ಏನೂ ಅಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಡ್ತಾ ಇದ್ದೇವೆ. ಅದನ್ನು ಬಿಟ್ಟರೆ ಯಾವುದೇ ಸಂಸ್ಥೆಯ ವಿರುದ್ಧವಾಗಲಿ ಅಥವಾ ಯಾವುದೇ ಸಂಘದ ವಿರುದ್ಧವಾಗಲಿ ಅಥವಾ ಯಾವುದೇ ಸಾಮಾನ್ಯ ಜನರಿಗೆ ಅನನುಕೂಲವನ್ನು ಮಾಡಬೇಕಾಗಿ ಅಂತ ನಾವು ಹೋರಾಟ ಮಾಡ್ತಿಲ್ಲ. ನಮ್ಮ ಹಕ್ಕನ್ನು ಸಾಧಿಸೋದಕ್ಕೋಸ್ಕರ, ನಮ್ಮ ಹಕ್ಕನ್ನು ಸಹಜವಾಗಿ ಪಡೆದುಕೊಳ್ಳೋದಕ್ಕೋಸ್ಕರ ಈ ಧರಣಿಯನ್ನು ನಡೆಸ್ತಾ ಇದ್ದೇವೆ. ಸ್ಟ್ರೈಕ್ ಮಾಡೋದು ಏನಾದ್ರು ತಪ್ಪಾ? ಅಯ್ಯೋ, ಎಲ್ಲ ಗೊತ್ತಾಯ್ತಪ್ಪ, ನಿಮ್ಮ ಕಷ್ಟ ಎಲ್ಲ ಗೊತ್ತಾಯ್ತು ನನಗೆ. ನೀವು ಈ ಥರ ಮಾಡೋದ್ರಲ್ಲಿ ಏನೇನು ತಪ್ಪಿಲ್ಲ. ನೀವು ನಿಮ್ಮ ಕೆಲಸ 16 ವರ್ಷ ಓದ್ಬಿಟ್ಟು ನಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದೀರಾ. ಇದಕ್ಕೋಸ್ಕರ ಸರ್ಕಾರ ನಿಮ್ಮ ಡಿಮ್ಯಾಂಡ್ಗಳಿಗೆ ಕಣ್ ತೆರೀಲೇಬೇಕು. ನಿಮ್ಗೆ ಸಂಬಳ ಜಾಸ್ತಿ ಮಾಡಬೇಕು ಮತ್ತು ನಿಮ್ಗೆ ಒಳ್ಳೆ ಸೌಕರ್ಯ ಕೊಟ್ಟು ನಿಮಗೆ ಗುಣವಾಗಿಟ್ಟರೆ ನಮ್ಮ ಪೇಷಂಟ್ಸ್ ಗುಣವಾಗಿರ್ತಾರೆ ಅಂತ ನನಗೆ ಇವಾಗ ಗೊತ್ತಾಗಿದೆ. ನೀವು ಮಾಡೋತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಸರ್ಕಾರ ಕಣ್ ತೆರೆಯೋದ್ರೊಳಗೆ ನಾನು ನಿಮ್ಮ ಜೊತೆ ಕೈಗೂಡಿಸ್ತೀನಿ. ಹಾಗೆ ಅಂದರೆ ನಮ್ಮ ಗೆಳೆಯರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಜೊತೆ ಧರಣಿ ಕೂಡಿಸ್ತೀವಿ. ನಮ್ಮ ಗುರಿ ಸಂಬಳ ಜಾಸ್ತಿ ಬೇಕೇ ಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಪ್ರಶ್ನೆ ಕೇಳಿ ಅಪವಾದ ಹೊರಿಸೋಕೆ ಬಂದ ತಾತ ಡಾಕ್ಟರ್ಗಳ ಜೊತೆ ಕೂತು ಧರಣಿ ಮಾಡ್ದ. ನಿಮ್ಮ ಸಹಕಾರಕ್ಕೆ ನಾವಿದ್ದೀವಿ, ನಾನು ಹಳ್ಳಿಯಿಂದ ಜನರನ್ನು ಕರ್ಕೊಂಬರ್ತೀನಿ ಎಂದ. ಈಗ ನಿರ್ಧಾರ ನಿಮಗೆ ಬಿಟ್ಟಿದ್ದು. ತಮ್ಮ ಹಕ್ಕಿಗಾಗಿ, ತಮ್ಮ ಗೌರವಕ್ಕಾಗಿ ಹೋರಾಡ್ತಿರುವಂತಹ ಡಾಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಿರೋ ಅಥವಾ ಮೀಡಿಯಾ, ಪೇಪರು, ನ್ಯೂಸು ಅಂತ ಅವ್ರನ್ನ ಕ್ರಿಮಿನಲ್ಸ್ ಅಂತ ಪ್ರೊಜೆಕ್ಟ್ ಮಾಡ್ತಿರೋ ಅವಕಾಶ ನಿಮಗೆ, ಆಯ್ಕೆ ನಿಮಗೆ. ಥ್ಯಾಂಕ್ ಯು.